ನಿಮ್ಮ ಮಗು ಎಲ್ರಿಗೂ ಗೊತ್ತಿರ್ಬೋದು ಈ ಒಂದು ಸ್ಟೇಜಿಗೆ ಇವಾಗ ನಾವು ಬರ್ಬೇಕಾದ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ವಿ. ಚುನ್ನಿ ಬೇಬಿ ಬರ್ಡೇ, ಚುನ್ನಿ ಬೇಬಿ. ಓಕೆ, ಇವಾಗ ನಮಗೆ ಬಿಸಿ ಶೆಡ್ಯೂಲ್ ಇರುತ್ತೆ. ಹಾಗಾಗಿ ನಮ್ಮ ಸ್ಕಿನ್ ಮೇಲೆ ನಮಗೆ ಏನ್ ಕೂಡ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಕೆಲಸದ ಮೇಲೆ ಇಷ್ಟು ಬಿಸಿ ಆಗ್ತೀವಿ, ಮಕ್ಕಳ ಕೆಲಸ ಇರ್ಲಿ, ಹಸ್ಬೆಂಡ್ ಕೆಲಸ ಇರ್ಲಿ, ಇಷ್ಟು ಬಿಸಿ ಆಗ್ತೀವಿ ನಾವು. ನಮ್ಮ ಮೇಲೆ ನಾವು ಏನ್ ಕೂಡ ಮಾಡಲ್ಲ. ಇದರಿಂದ ನಮ್ಮ ಸ್ಕಿನ್ ಕೂಡ ಡಲ್ ಆಗ್ತಾ ಹೋಗುತ್ತೆ, ಅದರ ಗ್ಲೋ ಹೋಗುತ್ತೆ. ಆ ನ್ಯಾಚುರಲ್ ಗ್ಲೋ ಇತ್ತು ನೋಡಿ ಮೊದಲು, ಅದೆಲ್ಲ ವಾಪಸ್ ಬರಲ್ಲ. ಯಾಕೆ? ನಾವು ನಮ್ಮ ಸ್ಕಿನ್ ಮೇಲೆ ಏನು ಕೂಡ ಮಾಡ್ತಾ ಇಲ್ಲ, ಹಾಗೇನೆ ಬಿಟ್ಟಿದ್ದೀವಿ ಅದನ್ನು. ಹಾಗಾಗಿ ನಾನಿವತ್ತು ನಿಮಗೆ ಒಳ್ಳೆ ಒಂದು ಉಪಾಯ ಹೇಳ್ತಾ ಇದ್ದೀನಿ. ಇದರಿಂದ ಯಾವಾಗ್ಲೂ ನಮ್ಮ ಸ್ಕಿನ್ ಗ್ಲೋ ಆಗೇ ಇರುತ್ತೆ. ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಇರುತ್ತೆ. ಓಕೆ, ಮುಖಕ್ಕೆ ಏನಾದ್ರೂ ನಾವು ಹಾಕುವಾಗ ನಮ್ಗೆ ತುಂಬಾ ಕನ್ಫ್ಯೂಸ್ ಇರುತ್ತೆ. ನಾವು ಯಾವ್ದು ಹಾಕ್ಲಿ, ಯಾವ್ದು ಒಳ್ಳೇದು, ಏನ್ ಮಾಡೋದು ಅಂತ ಹೇಳಿ. ಯಾಕೆಂದ್ರೆ ನಮ್ಮ ಅಜ್ಜಿಯಂದಿರೆಲ್ಲ ನೀವು ನೋಡಿರ್ಬೋದು, ಹೋಮ್ ರೆಮಿಡಿ, ಟರ್ಮರಿಕ್ ಅದೆಲ್ಲ ಯೂಸ್ ಮಾಡ್ತಾರೆ. ಅರಿಶಿನ ಏನ್ ಮಾಡ್ತಾರೆ, ಒಂದು ಆಂಟಿ ಬ್ಯಾಕ್ಟೀರಿಯಾ. ಅದು ನಮ್ಮ ಮೊಡವೆ ಆಗೋದು ಅಥವಾ ನಮ್ಮ ಸ್ಕಿನ್ ಅನ್ನು ಚೆನ್ನಾಗಿಡುತ್ತೆ. ಏನಾದ್ರೂ ಎಲರ್ಜಿಕ್ ಆದ್ರೆ ನಮ್ಮ ಮುಖದಲ್ಲಿರ್ಲಿ, ನಮ್ಮ ಸ್ಕಿನ್ ಅಲ್ಲಿರ್ಲಿ, ಎಲ್ಲದಕ್ಕೂ ನಾವು ಅರಿಶಿನವನ್ನು ಹಚ್ತೇವೆ ಅಲ್ವಾ. ಹಾಗಾಗಿ ಎಲ್ಲರಿಗೂ ಯೋಚನೆ ಇರುತ್ತೆ, ನಾವು ಇದನ್ನ ತಕೊಳ್ಳೋದಾ, ಅರಿಶಿನ ಹಾಕುದಾ ಅಥವಾ ಇದನ್ನ ಹಾಕುದಾ ಅಂತ ಹೇಳಿ. ಹಾಗಾಗಿ ನಾನ್ ಯಾವ್ದು ಯೂಸ್ ಮಾಡ್ತೀನಿ ಅಂದ್ರೆ ಮಾಮಾ ಅರ್ತ್ ವಿಟಮಿನ್ ಸಿ ಡೈಲಿ ಗ್ಲೋ ಫೇಸ್ ಕ್ರೀಮ್. ಇದರಲ್ಲಿದೆ ವಿಟಮಿನ್ ಸಿ. ಇದು ನಮ್ಮ ಸ್ಕಿನ್ ಅನ್ನು ಬ್ರೈಟ್ ಮಾಡುತ್ತೆ. ಹಾಗೂ ಇದರಲ್ಲಿರುವ ಟರ್ಮರಿಕ್ ಆಂಟಿ ಆಕ್ಸಿಡೆಂಟ್ ಆಗಿ ನಿಮ್ಮ ಸ್ಕಿನ್ನಿಗೆ ನ್ಯಾಚುರಲ್ ಗ್ಲೋ ಅನ್ನು ಕೊಡುತ್ತೆ. ಹಾಗೂ ಈ ಕ್ರೀಮ್ ತುಂಬಾ ಲೈಟ್ ವೇಟ್ ಆಗಿದೆ. ವಿಟಮಿನ್ ಸಿ ಡೈಲಿ ಗ್ಲೋ ಫೇಸ್ ಕ್ರೀಮ್ ನಿಮಗೆ ನ್ಯಾಚುರಲಿ ಡೈಲಿ ಗ್ಲೋ ಕೊಡುತ್ತೆ. ಇದು ಟಾಕ್ಸಿನ್ ಫ್ರೀ ಆಗಿದ್ದು ಇದರಲ್ಲಿ ಯಾವುದೇ ಪ್ಯಾರಾಬಿನ್ ಹಾಗೂ ಕೆಮಿಕಲ್ ಇಲ್ಲ. ಹಾಗಾಗಿ ಇದನ್ನು ನೀವು ಡೈಲಿ ಯೂಸ್ ಮಾಡಬಹುದು. ಹಾಗೂ ಇದು ತುಂಬಾ ಅಫೋರ್ಡೆಬಲ್ ಕೂಡ ಆಗಿದೆ. ಹಾಗಾಗಿ ಯಾರು ಕೂಡ ಇದನ್ನು ತಗೊಳ್ಬಹುದು. ಇಲ್ಲಿ ಇವಾಗ ನೆಕ್ಸ್ಟ್ ವಿಟಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀನ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು SPF 50 ಹಾಗೂ PA++ ಪ್ರೊಟೆಕ್ಷನ್ ಆಗಿದೆ. ನಾವು ಮನೆಯಲ್ಲಿ ಇರ್ಲಿ, ಹೊರಗಡೆ ಇರ್ಲಿ, ಯಾವಾಗ್ಲೂ ನಾನು ಹೇಳ್ತೇನೆ ನಿಮ್ಗೆ ಸನ್ಸ್ಕ್ರೀನ್ ನಾವು ಹಾಕ್ಲೇಬೇಕು. ಇದರಿಂದ ಏನಾಗುತ್ತೆ, ಸೂರ್ಯನ UV ಕಿರಣದಿಂದ ನಮ್ಮ ಸ್ಕಿನ್ ಅನ್ನು ನಾವು ಕಾಪಾಡ್ಕೊಳ್ತೇವೆ. ಇದರಿಂದ ಜಾಸ್ತಿ ಸನ್ಬರ್ನ್ ಆಗಲ್ಲ ಹಾಗೂ ಸ್ಕಿನ್ ನಮ್ದು ಹಾಳಾಗಲ್ಲ. ಇದರಲ್ಲಿರುವ ವಿಟಮಿನ್ ಸಿ ಆಂಟಿ ಆಕ್ಸಿಡೆಂಟ್ ಆಗಿದ್ದು ಇದು ನಮ್ಮ ಸ್ಕಿನ್ ಅನ್ನು ಬ್ರೈಟ್ ಮಾಡುತ್ತೆ ಹಾಗೂ ಸೂರ್ಯನ UV ಕಿರಣದಿಂದ ಕಾಪಾಡುತ್ತೆ. ಇದರಲ್ಲಿರುವ ಟರ್ಮರಿಕ್ ಆಂಟಿ ಇನ್ಫ್ಲಮೇಟರಿ ಬೆನಿಫಿಟ್ಸ್ ಹೊಂದಿದ್ದು ಸನ್ ಬರ್ನ್ ಹೀಲ್ ಮಾಡಿ ನ್ಯಾಚುರಲ್ ಗ್ಲೋ ಕೊಡುತ್ತೆ. ಈ ಎರಡು ಪ್ರಾಡಕ್ಟ್ ಕೂಡ ನಾನು ಮಾಮಾ ಅರ್ತ್ ತಗೊಂಡು ಬಂದಿದ್ದು. ಮಾಮಾ ಅರ್ತ್ ಅಲ್ಲಿ ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಇದೆ. ನೀವು ಎಷ್ಟು ಪ್ರಾಡಕ್ಟ್ ಅನ್ನು ಬೈ ಮಾಡ್ತೀರಿ ನೋಡಿ, ಅದರ ಲಿಂಕ್ ಅನ್ನು ಅವರು ಒಂದು ಪ್ಲಾಂಟ್ ಗ್ರೋ ಮಾಡ್ತಾರೆ ನೋಡಿ, ಆ ವೆಬ್ಸೈಟ್ಗೆ ಲಿಂಕ್ ಮಾಡ್ತಾರೆ. 2025 ಒಳಗೆ 1 ಮಿಲಿಯನ್ ಟ್ರೀ ಅನ್ನು ಪ್ಲಾಂಟ್ ಮಾಡುವಂತ ಗುರಿಯನ್ನು ಅವರು ಹೊಂದಿದ್ದಾರೆ. ಮಾಮಾ ಅರ್ತ್ ಅವರು ಪ್ಲಾಸ್ಟಿಕ್ ಪಾಸಿಟಿವ್ ಆಗಿದ್ದು ಎಷ್ಟು ಪ್ಲಾಸ್ಟಿಕ್ ಅನ್ನು ಅವರು ಯೂಸ್ ಮಾಡ್ತಾರೆ ನೋಡಿ, ಅದಕ್ಕಿಂತ ಜಾಸ್ತಿ ಅವರು ರೀಸೈಕ್ಲಿಂಗ್ ಕೂಡ ಮಾಡ್ತಾರೆ. ಇದು ಅಮೆಜಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೂ ಪರ್ಪಲ್ ಅಲ್ಲಿ ಕೂಡ ಸಿಗುತ್ತೆ. ಹಾಗೂ ಇದು ಮಾಮಾ ಅರ್ತ್ ಅಫಿಷಿಯಲ್ ವೆಬ್ಸೈಟ್ ಹಾಗೂ ಆಪ್ ಅಲ್ಲಿ ಕೂಡ ನಿಮ್ಗೆ ಸಿಗುತ್ತೆ. ಹಾಗೂ ಈಗ ಮಾಮಾ ಅರ್ತ್ ನಿಮ್ಗೆ ಹತ್ತಿರದ ಆಫ್ಲೈನ್ ಸ್ಟೋರ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ನನ್ನ ಕೂಪನ್ ಕೂಡ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ 20% ಆಫ್ ಕೂಡ ಸಿಗುತ್ತೆ. ಮಾಮಾ ಅರ್ತ್ ವೆಬ್ಸೈಟ್ ಹಾಗೂ ಆಪ್ ಅಲ್ಲಿ ಮಾತ್ರ. ಓಕೆ, ಎಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಇವಾಗ್ಲೇ ಹೋಗಿ ಚೆಕ್ ಮಾಡಿ. ಹಾಗೆ ಬೇರೆಯವರು ಕೂಡ ಇರಲಿ ಅಲ್ವಾ, ಹಾಗೆ ಶೇರ್ ಮಾಡಿ. ಓಕೆ, ಆಯ್ತು ವ್ಲಾಗ್. ಮಮ್ಮಿ ಚಾ ಇದೆ. ತಾಂಕು ಬಂಗಾರು, ತಾಂಕು ಎಂತ ಇವತ್ತು ನಿನ್ನೆ ನಾವು ಇದು ಮಾಡಿದ್ವಿ ಅಲ್ಲ, ಹಲಸಿನ ಇದು ಮಾಡಿದ್ವಿ ನಾನು ಮತ್ತು ಅಮ್ಮ. ದೇವ್ರೇ, ಇವತ್ತು ಕೆಲಸದವರು ಇಲ್ಲ, ಇವತ್ತು ಸುರಿತಾ ಇಲ್ಲ, ಹಾಗೆ ನಾವೇ ಎಲ್ಲ. ಅಯ್ಯೋ, ನಾ ಮಂಗನಾಗಿದ್ದೀನಿ ಬೆಳಿಗ್ಗೆದ್ದು. ಇದು ಬರ್ಡೇ ಅಲ್ಲ, ಮಗಳ ಬರ್ಡೇ. ಹೌದು, ಇವತ್ತು ನಮ್ಮ ಚುನ್ನಿ ಬೇಬಿ ಬರ್ಡೇ. ಚುನ್ನಿ ಬೇಬಿ ಹಾಗೆ ಅದ್ರ ಸೆಲೆಬ್ರೇಷನ್ ಮಾಡೋದು ಲೇಟ್ ಉಂಟು. ನೆಕ್ಸ್ಟ್ ಸಂಡೇ ಅವಾಗ ನಾವೆಲ್ಲ ಹೋಗ್ಲಿಕ್ಕೆ ಉಂಟು. ಚುನ್ನಿಗೆ ಏನಾದ್ರೂ ಕೊಡ್ಬೇಕಂತ ಹೇಳಿ ಆಸೆ, ನಮ್ಮ ಮಗು ಅಲ್ವಾ ಅದು. ಹಾಗೆ ಸಣ್ಣದಾಗಿ ಏನಾದ್ರು ನೋಡೋಣ ಏನ್ ಕೊಡ್ತೀವಿ ಅಂತ ಹೇಳಿ ಎಲ್ಲ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇವಾಗ ಫಸ್ಟಿಗೆ ನಾನು ಮಾತಾಡ್ತಾ ಇದ್ರೆ ತಣ್ಣಗಾಗುತ್ತೆ ಟೀ.
ನನ್ ಮುಖ ಎಲ್ಲ ಮಂಗನಂಗಿದ್ರೆ ಎದ್ದು ಸೀದಾ ಕುತ್ಕೊಂಡಿದ್ದೀರ ಎಂತ ಮಂಗನಾಗಿದ್ರೆ ನೀವು ಲೈಕ್ ಮಾಡ್ತಿದ್ರ ಮಂಗನಾಗಿ ಇದ್ದಾಗಿ ಲೈಕ್ ನೀನು ಮಂಗ ನಾವಿಬ್ರು ಮಂಗ ಹಾಗೂ ನಮ್ಮ 3 ಮಂಗಗಳು ಗೋರಿಲ್ಲ ನನ್ನ ಹಸ್ಬೆಂಡ್ ಗೋರಿಲ್ಲ ಅಂತ ಒಂದೂರ್ ಹೇಳುದು ಅವರು ಹೀಗೆ ಮಾಡ್ತಾರೆ. ಎಂತ ಮಾಡೋದದ್ ನೀವು ತೋರ್ಸೆ ಅದು ಪಬ್ಲಿಕ್ ಅಲ್ಲಿ ಇಲ್ಲ. ಗ್ಲಾಸ್ ಇದು ಅಂತ ನೋಡಿ ಮಾಡಿದ್ರು ಅವರು ತೋರಿಸುದಿಲ್ಲ ಮಾಡಿ ಬೇಡ ಕೋಪ ನಿಮ್ಮದ್ರ ಇದ್ರ ಮೇಲೆ ಹಾಕ್ಬೇಡ ಮತ್ತೆ. ಚೆನ್ನಾಗಿದೆ, ಥ್ಯಾಂಕ್ ಯು. ಎಲ್ಲ ಚಿಕ್ಕ ಮಕ್ಕಳಾಗೆಲ್ಲ ಮೈಗೆಲ್ಲ ಹಾಕಿದ್ರು ಪದಾರ್ಥ ಎಲ್ಲ ಇಲ್ಲ, ಅದು ಕೆಲವೊಮ್ಮೆ ಬೀಳುದು, ಅದಕ್ಕೆ ಹೇಳುದು ಅವರಾಗೆ. ಮೊದ್ಲು ನಂಗೆ ಇಲ್ತಿದ್ದೆಲ್ಲ ಹಾಗೆ. ನೀವು ಯಾವಾಗ್ಲೂ ಹಾಕ್ತೀರಿ? ನಾನು ಹಾಕಲ್ಲ. ಅವ್ರು ಒಳ್ಳೆ ಬಟ್ಟೆ ಹಾಕುವಾಗನೇ ಹಾಕೋದು. ಯಾವ್ದು ವೈಟ್ ಹಾಕ್ತಾರೆ ನೋಡಿ, ಯಾವತ್ತು ಅವರ ಬಟ್ಟೆಯಲ್ಲಿ ಬೀಳದೇ ಇರಲ್ಲ. ಅದು ಇನ್ನು ಕೂಡ ಹಾಗೆ ಅಲ್ಲ, ಸೇಮ್ ಲೇವಿ ಕೂಡ ಒಂದೇ ಅಲ್ಲ. ತಂದೆ ಮಕ್ಕಳು ಎಲ್ಲರೂ ಒಂದೇ. ನನ್ನ ಬುದ್ಧಿ ಯಾರಿಗೆ ಒಳ್ಳೆ ಬುದ್ಧಿ ಬರುವುದು ಕೂಡ ಇಲ್ಲ. ನೀನ್ ಅದ್ರಲ್ಲಿ ಸ್ನಾನ ಮಾಡಿ ಅಷ್ಟೇ ಅಲ್ಲಲ್ಲಿ ನಮ್ಮ ಒಳ್ಳೆ ಬುದ್ಧಿ ಯಾವ್ದಾದ್ರು ಬಂದಿದೆ ನಿಮ್ಗೆ? ಯಾವ್ದು ಬರಲಿಲ್ಲ. ತಿನ್ನುದು ಎಂತ ತಿನ್ನೋದು? ನನಗೆ ಬೆಳಿಗ್ಗೆ ಎದ್ದು ಸೀದಾ ನಾನು ಇವತ್ತು ಸ್ವಲ್ಪ ಲೇಟ್ ಆಯ್ತು ಹೇಳುವಾಗ. ಅಂದರೆ ಮೊನ್ನೆ ರಾತ್ರಿ ಎಲ್ಲ ಸರಿ ನಿದ್ದೆ ಬಿದ್ದಿರಲಿಲ್ಲ. ಹಾಗೆ ಎದ್ದಿದ್ದೆ ಸೀದಾ ಮುಖ ಎಲ್ಲ ತೊಳೆದು ಎಡಿಟಿಂಗ್ ಕೂತ್ಕೊಂಡೆ. ನಾನು ಲೆವಿ ಮಾಡಿ ಕೊಟ್ಟಿದ್ದೆ ನೀನು ಎಡಿಟಿಂಗ್ ಸ್ವಲ್ಪ, ಆದರೆ ಅದರದ್ದು ಸ್ವಲ್ಪ ಸರಿ ಮಾಡಬೇಕಲ್ಲ ಎಲ್ಲ, ಹಾಗೂ ವಾಯ್ಸ್ ಓವರ್ ಅದು ಇದೆಲ್ಲ ಮಾಡಬೇಕು. ಅದು ನಾನು ಮಾಡಿದ್ರೇ ನನಗೆ ಖುಷಿ, ಸ್ವಲ್ಪ ಆಚೆ ಈಚೆ ಮಾಡಿ ಎಲ್ಲ ಸರಿ ಮಾಡಿದ್ರೇ. ಹಾಗೆ ಅದೇ ಮಾಡ್ತಾ ಇದ್ದೆ. ಆವಾಗ ಇವತ್ತು ಟೀ ಕೂಡ ಬಂತು. ಹಾಗೆ ನಾನು ಇವತ್ತು ಒಟ್ಟಾರೆ ಇದ್ದೀನಿ. ಎಲ್ಲರೂ ಬೆಳಿಗ್ಗೆದ್ದು ಹೀಗೇನೆ ಇರೋದಲ್ವಾ ನೋಡಿ. ನನ್ನ ನೈಟಿ ಈ ಸೈಡ್ ಕೂಡ ಹರಿದಿದೆ, ಈ ಸೈಡ್ ಕೂಡ ಹರಿದಿದೆ. ಅವಸ್ಥೆ ನೋಡಿ. ಇಲ್ಲ, ಅದು ಸ್ವಲ್ಪ ಸ್ಟಿಚ್ ಮಾಡ್ಬೇಕಂತ ಮೊನ್ನೆ ನೆನೆಸ್ತಾ ಇದ್ದೀನಿ, ಆಗ್ತಾ ಇಲ್ಲ. ಅದು 2 ಸೈಡ್ ಕೂಡ ಹರಿದೋಗಿದೆ. ಕುಡಿಯಿರಿ ಟೀ, ಚೆನ್ನಾಗಿದೆ, ಥ್ಯಾಂಕ್ ಯು. ಇಲ್ಲಿ ಇಬ್ಬರು ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದಾರೆ, ಅಂದರೆ ಎಣ್ಣೆ ಬಿಸ್ನೆಸ್. ಆಂಟಿದು ಆಂಟಿ, ಎಣ್ಣೆ ಪಾರ್ಟಿ ಎಣ್ಣೆ ಬಿಸ್ನೆಸ್ಸಾ? ನಿನಗೆ ಹೇಗೆ ಕಾಣ್ತದೆ ಹಾಗೆ ನೀನು ಹೇಳು. ಇದು ಎಣ್ಣೆ ಪಾರ್ಟಿ ಹೌದಾ? ಎಂತ ಅಂಕಲ್ ಮಾಡಬೇಕು? ಆಯ್ತಪ್ಪ. ಇಲ್ಲಿ ಎಣ್ಣೆ ಫಿಲ್ ಮಾಡಿ ಎಲ್ಲ ಇಟ್ಟಿದ್ದಾರೆ, ಇನ್ನು ಫಿಲ್ ಆಗ್ತಾ ಇದೆ. ಎಣ್ಣೆ ಫಿಲ್ ಆಯಿತು. ಅಂಕಲ್ ಎಂತ ಮಾಡಲಿಕ್ಕೆ? ಚಕ್ಕನ ಕೊಡಲಿಕ್ಕೆ? ಅಂಕಲ್ ಮುಚ್ಚಳ ಮುಚ್ಚಿದಕ್ಕೆ ಅಲ್ಲ ಆಂಟಿ? ಹಾಂ, ಹಾಕಿ ಆಂಟಿ. ನಂಬರ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಯಾರಿಗೆ ಎಣ್ಣೆ ಬೇಕು ಅವರು ತರಿಸ್ಬೋದು. ಇದೆಂತಕ್ಕೆ ಒಳ್ಳೇದು ಆಂಟಿ? ಇದೆಂತಕ್ಕೆಲ್ಲ ಒಳ್ಳೇದು? ಇದು ಕೂದಲಿಗೆ ಮತ್ತೆ ಬೆಳೆಯಲಿಕ್ಕೆ, ಹಾಂ, ಡ್ಯಾಂಡ್ರಫ್ ಹೋಗ್ಲಿಕ್ಕೆ, ಮೈಕೈ ನೋವು ಹೋಗ್ಲಿಕ್ಕೆ, ಮಸಾಜ್ ಎಲ್ಲ ಮಾಡ್ಬೋದು ಅದರಲ್ಲಿ. ಮಾಡಿ ಎಲ್ಲ. ಅಂಕಲ್ ಇದು ಮುಚ್ಚಿ ಹಾಕಿದ್ರು. ಹಾಕಿ ಅಂಕಲ್, ಹಾಕಿ. ನೀವು ಫೀಲ್ ಮಾಡಿ, ನಾನು ಹೋಗ್ತೀನಿ. ಬಾಯ್ ಬಾಯ್ ಬಾಯ್. ಭಾಷೆ ಇಲ್ಲ ಹುಡುಗಿಯರಿಗೆ. ಅಮ್ಮ ಎಲ್ಲ ಇರ್ಲಿಲ್ಲ, ಅವರು ಸ್ವಲ್ಪ ನಮ್ಗೆ ಇದು ಬಾಕ್ಸ್ ಎಲ್ಲ ತರ್ಲಿಕ್ಕೆ ಹೋಗಿದ್ರು ಪಾರ್ಸಲ್ಗೆ. ಹಾಗೆ ಸುನೀತಾ ಕೂಡ ಇಲ್ಲ. ತಿಮ್ಮಿ ರೈಸ್ ಒಂದು ಇಟ್ಟಿರ್ಬೇಕು, ಮತ್ತೆ ನಿನ್ನೆದೆಲ್ಲ ಉಂಟು, ಅದನ್ನ ಅಡ್ಜಸ್ಟ್ ಮಾಡಿ ಈಗ ನಮ್ದು. ಮತ್ತೆ ಏನಾದ್ರು ಮಾಡ್ಲಿಕ್ಕಿದ್ರೆ ಮಧ್ಯಾಹ್ನ ಮೇಲೆ ಸಂಜೆನೆ ಮಾಡುದು ಅಡಿಗೆ. ಎಂತೆಲ್ಲ ಉಂಟು? ಮಟನ್ ಉಂಟು, ಚಿಕನ್ ಕಬಾಬ್ ಉಂಟು, ತೊರ್ಕೆ ಮೀನಿದ್ದು ಉಂಟು.
ಅಷ್ಟು ಉಂಟು ಸಾಕಲ್ಲ ಸಾಕು ಟರ್ಕಿ ಮೀನು. ಇದ್ಯಾವ ಮರಿ? ಅದು ಎಮ್ಮೆ ತರ ಎದ್ದಾಗಿದೆ. ಎಮ್ಮೆ, ನಮ್ಮ ಜೆನ್ನಿ ಎಮ್ಮೆ. ಕೈಯಲ್ಲಿ ಅಷ್ಟು ಇದೆ. ನಿಮಗೆ ಉಪ್ಪಿನಕಾಯಿ ಬೇಕಾ? ಹೌದಾ? ಬನ್ನಿ. ಜೋರ್ ಮಾಡ್ತಾ ಇದ್ದಾರೆ ನಮಗೆ. ಪುನಃ ಇದು ಉಪ್ಪಿನಕಾಯಿ ಎಂತ ಇಷ್ಟು ಇದಿರುವಾಗ ಉಪ್ಪಿನಕಾಯಿ ಯಾಕೆ? ಅದು ಇದೆಲ್ಲ ಇರುವಾಗ ಮಾಂಸ ಎಲ್ಲ ಇರುವಾಗ ಉಪ್ಪಿನಕಾಯಿ ವೆಜ್ ಉಪ್ಪಿನಕಾಯಿ ತಗೊಳ್ತೀರಾ? ವೆಜ್ ಯಾಕೆಂದ್ರೆ ಚಪ್ಪೆ ಇರುತ್ತೆ ಎಲ್ಲ ಟೈಮಲ್ಲಿ ಉಪ್ಪಿನಕಾಯಿ ಬೇಕು ನೋಡಿ. ಮಾಂಸ ಇರುವಾಗ ಉಪ್ಪಿನಕಾಯಿ ಜೀರ್ಣಕ್ಕೆ ಅಲ್ಲಮ್ಮ. ಮಾಂಸ ತಿನ್ಬೇಡಿ ಅಲ್ಲ, ಉಪ್ಪಿನಕಾಯಿ ತಿನ್ನಿ ಖಾಲಿ ಸಾಕು. ವೆಜ್ ಇರುವಾಗ ಚಪ್ಪೆ ಆಗುತ್ತೆ ಅಂತ ಆಗ ನಾನ್ ವೆಜ್ ಹುಡುಕೋದು ಹಾಗೆ. ಓಕೆ, ಊಟ ಎಲ್ಲ ಆಯಿತು. ಇವಾಗ ಅಡುಗೆ ರೂಮ್ ಎಲ್ಲ ಕ್ಲೀನ್ ಮಾಡಿ ಇಡೋದು. ಒಮ್ಮೆ ಅಡುಗೆ ಆದಮೇಲೆ ಅದನ್ನು ತಕ್ಷಣ ನಾವು ಎಲ್ಲ ಕ್ಲೀನ್ ಮಾಡಿಟ್ರೆ ನೀಟಾಗಿ ಕೂಡ ಕಾಣುತ್ತೆ. ಒಮ್ಮೆಲೆ ಯಾರು ಬಂದರೂ ಅದು ನೀಟಾಗಿರುತ್ತೆ. ಹಾಗೂ ನಮಗೂ ಕೂಡ ನೆಕ್ಸ್ಟ್ ಅಡುಗೆ ರೂಮಲ್ಲಿ ಕೆಲಸ ಮಾಡಲಿಕ್ಕೂ ಒಂಥರ ಖುಷಿ, ನೀಟಾಗಿದ್ರೆ ಅಲ್ವಾ. ಹಾಗೆ ಎಲ್ಲ ಕ್ಲೀನಿಂಗ್ ನಡೀತಾ ಉಂಟು ಇವಾಗ. ಹಾಂ, ಇಲ್ಲ ಎಂತ ಸಜ್ಜಿಗೆ ಮಾಡೋದಾ ನೀನು? ಹಾಂ, ಎಂತ ಸಜ್ಜಿಗೆ ಮಾಡೋದು? ಎಂತ ನಿನ್ನ ಹೆಂಡತಿ ಮಕ್ಕಳಿಗೆ ಸಜ್ಜಿಗೆ? ನನಗೆ ಮದುವೆನೇ ಆಗಿಲ್ಲ. ಮದುವೆ ಆಗದೆ ಎಂತ ಮಾರೆ ನೀವು? ಹೌದಾ? ತಲೆ ಹಾಂ, ಹೌದಾ? ಆಯಿತಾ ಪ್ಯಾಕಿಂಗ್? ಹಾಂ ಆಯ್ತು, ಆಗ್ತಾ ಉಂಟು. ದೂರ ದೂರ ಎಲ್ಲ ಕಳಿಸ್ಕೊಟ್ಟಾಯ್ತು ಮೊದಲು. ಹಾಂ ಹಾಂ, ಬೆಂಗಳೂರಿಗೆಲ್ಲ. ಹಾಂ ಓಕೆ. ಇದೀಗ 1 kg ಇದೆಯಾ? ಹಾಫ್ kg? ಇದು ಹಾಫ್ kg. ಹಾಫ್ kg ಇಷ್ಟು ಬರುತ್ತಲ್ಲ? 1 kg ಇದೆಲ್ಲ ಕೊಟ್ಟಾಯ್ತು. ಹಾಂ ಹಾಂ. ಇದು ಇಲ್ಲಿಗ ಹೊರಗೆಯಾ ಎಲ್ಲ? ಇನ್ನು ಹೊರಗಡೆ ಇದೆ. ಬೆಂಗಳೂರಾ? ಕೆಲವು ಬ್ಯಾಂಗ್ಳೂರು, ಮೂಡುಬಿದಿರೆ, ಕಾರ್ಕಳ, ಓಕೆ. ಒಂದೊಂದು ಕಡೆ ಒಂದೊಂದು. ಹಾಗೆ ಫ್ರೆಶೇ ಮಾಡಿ ಕೊಡೋದು ನಾವು, ಜಾಸ್ತಿ ದಿನ ಇಡೋದಿಲ್ಲ. ಆರ್ಡ್ರ್ ತಗೊಳ್ತೀವಿ, ಆಮೇಲೆ ಮಾಡಿ ಕೊಡ್ತೀವಿ ಹಾಗೆ. ಸೆಕ್ಯೂರ್ ಪ್ಯಾಕಿಂಗ್. ಹ್ಞೂ ಹ್ಞೂ. ಮೆಂತೆ ಲಡ್ಡು. ಓಕೆ, ಇವಾಗ ಲಾಡು ಪ್ಯಾಕಿಂಗ್ ಎಲ್ಲ ಆಯ್ತು. ಇವ್ರದ್ದು ಸ್ವಲ್ಪ ಕೆಲಸ ಎಲ್ಲ ಆಯಿತು. ಇನ್ನು ನಾಳೆಯಿಂದ ಪೋಸ್ಟ್ ಆಫೀಸ್ ಆಫ್ ಬಂದಾ? ನಾಳೆ ಬಂದು ಅದೇ ಹಾಗೆ. ಈಗ ಖಾಲಿ ಆಯ್ತಾ ಎಲ್ಲ ಲಡ್ಡು? ಸ್ವಲ್ಪ ಇದ್ದು ಆರ್ಡರ್ ಉಂಟು, ಮಾಡಬೇಕು. ಇವತ್ತು ಮಾಡ್ಲಿಕ್ಕೆ ಆಗಲ್ಲ. ಇವತ್ತು ಮಾಡಿ ಪರವಾಗಿಲ್ಲ, ನಾಳೆ ಮಾಡಿದ್ರೆ. ನಾಳೆ ಮಾಡಿದ್ರೆ ನಾಳೆ ರಜೆ ಉಂಟಲ್ಲ. ಇವತ್ತು ಇನ್ನು ಈಗ ಮನೆ ಹತ್ರ ಕೂಡ ಹೋಗ್ಲಿಕ್ಕೆ ಉಂಟು ನಮಗೆ. ಅಲ್ಲಿ ಎಷ್ಟೆಲ್ಲ ಕೆಲಸ ಆಗಿದೆ ಎಲ್ಲ ನೋಡಬೇಕು. ಇದೀಗ ಇಲ್ಲೇ ಉಂಟು, ಅರೌಂಡ್ ಬ್ಯಾಂಗ್ಳೂರೇ ಹೋಮ್ ಡೆಲಿವರಿ. ಹಾಗೆ ನಾವೇ ಹೋಗಿ ಬರ್ತೀವಿ ಅಂದರೆ ರಪಕ್ಕಾಗಿ ಹೋಗಿ ರಪಕ್ಕಾಗಿ ಬರ್ತೀವಿ, ಆಯ್ತಾ? ಓಕೆ, ಇವಾಗ ಹೋಗ್ತಾ ಇದ್ವಿ ನಾವು. ಅಮ್ಮ ಬಂದಿದ್ದಾರೆ ನಮ್ಮ ಜೊತೆ ಮನೆಗೆ. ಅಮ್ಮ ಮಲಗಿದ್ರು, ಸೀದಾ ಎದ್ದು ಬನ್ನಿ 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 ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ ಅಲ್ಲಮ್ಮ? ಕೇಳ್ತಾ ನಿಮ್ಗೆ?
ಅಮ್ಮ ಕೇಳಿದ್ರು ನಂಗೆ ತಿಂಡಿ ಕೊಡಿಸ್ತಾರಲ್ಲ ಆಗ ಮಾತ್ರ ಬರ್ತೀನಿ. ಹೌದು, ತಿಂಡಿ ಕೊಡಿಸಿದ್ರೆ ಬರ್ತೀನಿ ಅಂತ ಹೇಳಿದ್ರು. ಮತ್ತೆ ಆಯ್ತು ಕೊಡಿಸ್ತೀವಿ ಅಂತ ಹೇಳಿದ್ರು. ಮತ್ತೆ ಬಂದ್ರು. ಎಂತ ಬೇಕಮ್ಮ ನಿಮ್ಗೆ ತಿಂಡಿ? ಲೇವಿ ನೋಡಿ, ಲೇವಿ ಗುಂಡಪ್ಪ. ಗುಂಡಮ್ಮ ಯಾರೋ ಹೇಳಿದ್ದಾರೆ ಗುಂಡಮ್ಮ ಐ ಲವ್ ಯು ಅಂತ. ಗುಂಡಮ್ಮ ಐ ಲವ್ ಯು ನಾ ಐ ಲವ್ ಯು ಟು ಅಂತ ಹಾಕಿದೆ, ರಿಪ್ಲೈ ಮಾಡಿ. ಹೌದಾ? ನಂಗೆ ಬಾರಿ ಹತ್ರ ಆಯ್ತು ನೋಡಿದ್ರೆ ನಾನು ನೋಡಿದೆ ಅದು. ಫಸ್ಟಿಗೆ ಪಪ್ಪೀಸ್ ನೋಡುದು. ಪಪ್ಪಿ ಎಲ್ಲಿದೆ? ಎಲ್ಲಿದ್ದಾರೆ ಅವರು? ಗೊತ್ತಿಲ್ಲ, ಇಲ್ಲಿ ಇದ್ರು ಹೊರಗಡೆ. ಒಳಗೆ जिंदगी सवार दो, एक नई बहार दो, दुनिया ही बदल दो, मैं तो प्यारा सा चमत्कार हूँ। मैं किसी का सपना हूँ जो आज बन चुका हूँ सच। अब ये मेरा सपना है कि सबके सपने सच मैं करूँ। आसमां को छू लूं, तितलियां उड़ूं। ಏನ್ ನೋಡುದು? ಮನೆ ಖುಷಿ ಅಲ್ಲ? ನಿಮಗೆ ಎಲ್ರಿಗೂ ಗೊತ್ತಿರ್ಬೋದು, ಈ ಒಂದು ಸ್ಟೇಜಿಗೆ ಇವಾಗ ನಾವು ಬರಬೇಕಾದ್ರೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ. ಎಷ್ಟೋ ಸ್ಯಾಕ್ರಿಫೈಸ್ ನಾವು ಕೂಡ ಮಾಡಿದ್ದೀವಿ. ಯೂಟ್ಯೂಬ್ ಅಂದರೆ ಕೆಲವರು ಎನಿಸ್ತಾರೆ ಅವರಿಗೇನು ಕೂತ್ಕೊಂಡಲ್ಲಿ ಹಣ ಬರುತ್ತೆ ಅಂತೇಳಿ, ಆದರೆ ತುಂಬ ಕಷ್ಟ ಉಂಟು. ಒಂದೇ ಆ ಒಂದು ಸ್ಟೇಜರ್ಗೆ ನಾವು ತಲುಪಬೇಕಾದ್ರೆ, ನಿಮಗೆಲ್ಲರಿಗೆ ನಾವು ಖುಷಿ ಕೊಡಬೇಕಾದ್ರೆ, ಓಕೆ ಏನು ಹೇಳೋದಲ್ವ. ಇವಾಗ ಅಮ್ಮ ಹೇಳಿದರು ನೋಡಿ, ತಿಂಡಿ ತೆಗೆಸ್ಕೊಟ್ರೆ ಬರ್ತೀನಿ ಅಂತೇಳಿ. ಸುಮ್ಮನೆ ಹೇಳಿದ್ದು ನಾವು, ಹಾಗೆ ಹೇಳಿಲ್ಲ ಅವರು. ಇವಾಗ ಕಾಫಿ ಕುಡಿತಾ ಇದ್ವಿ. ದೋಸೆ ಎಲ್ಲ ತಗೊಂಡ್ವಿ, ಚೆನ್ನಾಗಿತ್ತು ದೋಸೆ. ಲೆವಿ ಲೆಕ್ಕದಲ್ಲಿಯಾ? ಲೆವಿ ಲೆಕ್ಕದಲ್ಲಿ ಟ್ರೀಟ್. ಬಾಯ್. ಓಕೆ, ಅಲ್ಲಿಂದ ಬಂದು ಇವಾಗ ವಿಲೇಜ್ ರೆಸಿಪಿಗೆ ನಾನು ಶೂಟ್ ಮಾಡ್ತಾ ಇದ್ದೀನಿ. ಇದು ಮಾತ್ರ ನಾವು ವ್ಲಾಗ್ ಸ್ವಲ್ಪ ಲೇಟಾಗಿ ಹಾಕ್ತೀವಿ. ಅದು ರೆಸಿಪಿ ನಾವು ಡೈಲಿ ಹಾಕೋದ್ರಿಂದ, ಅಂದರೆ ಬೇಗ ಹಾಕೋದ್ರಿಂದ ವ್ಲಾಗ್ ಆಮೇಲೆ ಬರುತ್ತೆ, ರೆಸಿಪಿ ಮೊದಲು ಬರುತ್ತೆ. ಹಾಗಾಗಿ ಈ ರೆಸಿಪಿ ನೀವು ನೋಡಿರ್ಬೋದು, ನಾನು ಆಲ್ರೆಡಿ ಹಾಕಿ ಆಗಿದೆ ನನ್ನ ಪ್ರಿಯಾಸ್ ರೆಸಿಪಿ ಚಾನಲ್. ವಿಲೇಜ್ ಟೈಪ್ ಹಾಕ್ತೀನಿ ನೋಡಿ ಅದರಲ್ಲಿ. ಓಕೆ, ಅದಕ್ಕೇ ಇವಾಗ ರೆಸಿಪಿ ಆಗ್ತಾ ಉಂಟು. ಎಲ್ಲದಕ್ಕೂ ನನಗೆ ಮೊದಲಿಂದ ಇವಾಗ ತನಕ ನೀವು ತುಂಬ ಅಂದರೆ ಸಪೋರ್ಟ್ ಮಾಡಿದ್ದೀರಾ. ನನ್ನ ರೆಸಿಪೀಸ್ ಎಲ್ಲದಕ್ಕೂ ನೀವು ಇಷ್ಟಪಟ್ಟಿದ್ದೀರಾ. ಕೆಲವರು ಏನು ಹೇಳ್ತಾರೆ, ಅಡುಗೆ ಮಾಡೋದೇನು ದೊಡ್ಡ ಕೆಲಸನ, ಅಡುಗೆ ಮಾಡೋದು ಅದೇ ತೋರಿಸೋದು ಅದೇ ತಿನ್ನೋದು ಅಂತ ಹೇಳಿ. ಆದರೆ ನನಗೆ ಗೊತ್ತಿಲ್ಲ ನಿಮಗೆ ಹಾಗೆ ಯಾಕೆ ಅನಿಸುತ್ತೆ ಅಂತೇಳಿ. ಅಡುಗೆ ಮಾಡೋದು ಕೂಡ ದೊಡ್ಡ ಕೆಲಸನೇ, ಅದೊಂದು ಟ್ಯಾಲೆಂಟ್ ಎಲ್ಲರಲ್ಲಿ ಇರಲ್ಲ. ಹಾಗೂ ಆ ಟ್ಯಾಲೆಂಟನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ, ನೀವು ಕೂಡ ಮಾಡಬೇಕು ಅಂತ ಹೇಳಿ. ಅದು ಒಬ್ಬೊಬ್ಬರ ಥಿಂಕಿಂಗ್ ಒಂದು ಇರುತ್ತಲ್ವಾ. ಏನು ಮಾಡ್ತಾ ಇದೆಯಾ? ಅದು ಸ್ವಲ್ಪ ಹಿಟ್ಟು ಉಳಿಯಿತು, ಅಡಿಗೆ ಇದು ಮಾಡ್ತಾ ಇದೆ ಅಲ್ಲ ರೆಸಿಪಿಗೆ, ಸ್ವಲ್ಪ ಜಾಸ್ತಿ ಆಯ್ತು ಹಿಟ್ಟು. ಹಾಗೆ ಕಡುಬು ಮಾಡೋಣ ಅಂತ ಹೇಳಿ ಎನಿಸಿದೆ. ಮೋದಕ್ಕೆಲ್ಲ ಮಾಡಿದ್ದೆ ನಾನು ಸ್ವಲ್ಪ, ಅದರಲ್ಲಿ ನೋಡಿ ಸ್ವಲ್ಪ ಜಾಸ್ತಿ ಆಯ್ತು ಹಿಟ್ಟು. ಯಾಕೆಂದರೆ ಮೊನ್ನೆನೇ ಮಾಡಿದ್ದೆ ನಾನು. ಹಾಗೆ ನನಗೊಂದು ಐಡಿಯಾ ಬಂತು ಮೋದಕ್ಕೆ ಮಾಡುವಾಗ. ಅಮ್ಮನಿಗೆ ಫ್ಲೈಟನಿಗೆಲ್ಲ ಮೋದಕ್ಕೆ ಇಷ್ಟ. ಮೊನ್ನೆ ಅವರಿಗೆ ಒಮ್ಮೆಲೆ ತಿನ್ನಲಿಕ್ಕೆ ಆಗಲ್ಲ ಅಮ್ಮನಿಗೆ, ಆದರೂ ಅವ್ರ ಬಾಯಲ್ಲಿ ಫುಲ್ ಹಾಕ್ತಾಯಿದ್ರು ಇವತ್ತು.
ಅದಕ್ಕೆ ಸಣ್ಣ ಸಣ್ಣ ಖಾಲಿ ಹಿಟ್ಟಲ್ಲಿ ಮೋದಕ ರೀತಿ ಮಾಡೋಣ ಅಂತೇಳಿ ಇಬ್ಬರಿಗೆ ಕೂಡ ಹಾಗೂ ಪಂಚುಗೆ ಕೂಡ. ಹಾಗೆ ನೋಡಿ, ಇದರೊಳಗೆ ಏನು ಹಾಕಲಿಲ್ಲ, ನಾನು ಹಾಕಿದ ಮೇಲೆ ಇಟ್ಟಿದ್ದೀನಿ. ಇದು ಖಾಲಿ ಹಿಟ್ಟು ಕಡಿಮೆ ಮಾಡೋಣ ಅಂತೇಳಿ ಎನಿಸಿದೆ, ತೆಂಗಿನಕಾಯಿ ಎಲ್ಲ ಹಾಕಿ. ಆವಾಗ ನನಗೊಂದು ಐಡಿಯಾ ಬಂತು, ಸ್ವಲ್ಪ ಶೇಪ್ ಮಾಡಿ ಮಂಗ ಮಾಡೋಣ ಅಂತೇಳಿ. ನೀವು ಹಾಕ್ಬೇಕು ಮಾತ್ರ ಬಾಯಿಗೆ. ಆಯ್ತು, ಅದು ನಾನು ಹಾಕ್ತೀನಿ. ಫುಲ್ ಬಾಯಿಗೆ ಒಮ್ಮೆಲೆ ಎಲ್ಲರಿಗೆ ಹಾಕಿಬಿಡಿ, ಆಯ್ತಾ? ಮಾಡ್ತಾ ಇದ್ದೀನಿ. ನೀನು ವಿಡಿಯೋ ತೆಗಿ. ನಾನು ವಿಡಿಯೋ ತೆಗಿತೀನಿ. ಈಗ ನನಗೆ ಸ್ವಲ್ಪ ನೀರು ಬೇಕು ಕೈಗೆ. ಒಂದು ನಿಮಿಷ ಕೊಡ್ತೆ. ಸೇಮ್ ಮೋದಕ ರೀತಿ ಮಾಡೋಣ, ಆಯ್ತಾ? ಗೊತ್ತೇ ಆಗ್ಬಾರ್ದು. ಯಾರಿಲ್ಲ, ಅಜ್ಜು ಬರ್ತಾ ಇರ್ತಾನೆ. ಸಣ್ಣ ಸಣ್ಣದು ಮಾಡ್ತೀನಿ. ಮೊನ್ನೆ ಬಾರಿ ಫೈಟ್ ಮಾಡ್ತಿದ್ರು ಮೋದಕಿಗೆ. ನಾನೇ ಜಾಸ್ತಿ ತಿಂದೆ. ಇವರು ಜಾಸ್ತಿ ತಿಂದಿತ್ತು. ಎಷ್ಟು ತಿಂದ್ರಿ? ನಾನಷ್ಟು 7-8 ಜಾಸ್ತಿ ತಿಂದ ಅಂತ ಒಬ್ಬನೇ. ಅವರಿಗೆಲ್ಲ 2-3 ಸಿಕ್ತಷ್ಟೇ. ಹೌದಾ? ನನಗೆ ಅದೇನೋ ತುಂಬ ಖುಷಿ ಆಯ್ತು. ಅದು ನಿಮಗೆ ಕಾಯಿ ಬೆಲ್ಲ ಇಷ್ಟ? ಹೌದು, ನನಗೂ ಇಷ್ಟ. ನಾನು ಸ್ವಲ್ಪ ತಿನ್ನೋದು ಕಮ್ಮಿ ಮಾಡಿದೆ, ಇದ್ರೆ ತಿಂತಿದ್ದೆ. ಕಾಣುತ್ತಾ? ಮೋದಕ ರೀತಿ ಕಾಣುತ್ತಾ? ಮೋದಕ ಕಾಣುತ್ತೆ. ಗೊತ್ತಾಗಲ್ಲ. ಇದು ಗಾರ್ಲಿಕ್ ಗೊತ್ತಾಗುತ್ತಾ? ಇಲ್ಲ, ಅದು ನಾನು ಸ್ವಲ್ಪ ತುಪ್ಪ ಹಾಕ್ತೀನಿ, ಮೊನ್ನೆ ಕೊಟ್ಟ ಹಾಗೆ. ತುಪ್ಪ ಹಾಕಿದ ಖುಷಿ, ತುಂಬ ಖುಷಿ. ತುಪ್ಪ ಹಾಕಿ ಬಾಯಲ್ಲಿಟ್ಟು ಕಾಯಿ ಕೂಡ ಇಲ್ಲ. ಎಲ್ಲ ಸೌಂಡ್ ಮಾಡಬೇಡ, ಗೊತ್ತಾಗುತ್ತೆ. ಕಾಯಿ ಕೂಡ ಇಲ್ಲ, ಎಂತ ಇಲ್ಲ ಇದರಲ್ಲಿ. ಮತ್ತೆ ತಿಂದು ಬೈತಾರೆ. ಹೀಗೆ ಎಷ್ಟು ಮಾಡಲಿ? ಇಷ್ಟು ಒಂದು 4-5 ಇರಲಿ, ಜಾಸ್ತಿ ಇರಲಿ ಅಂತ ಗೊತ್ತಾಗಬೇಕಲ್ಲ, ತುಂಬ ಮಾಡಿದ್ದಾರೆ ಅಂತ. ಇಲ್ಲ ಡೌಟ್ ಬರ್ಬೋದು ಅವರಿಗೆ. ಓಕೆ, ಇವಾಗ ಅದೇ ಅಡುಗೆ ಇವಾಗ ರೆಡಿ ಆಗ್ತಾ ಉಂಟು. ಹಾಗೂ ಬೆಳಗ್ಗೆಗೆ ನಾವು ಕಡುಬು ಕೂಡ ಮಾಡೋಣ ಅಂತ ಹೇಳಿ ಹಾಗೆ ನಾನು ಮತ್ತು ಅಮ್ಮ ಸೇರಿದ್ದೀವಿ. ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ, ಹೆಚ್ಚಾಗಿ ರೆಸಿಪೀಸ್ ಮಾಡುವಾಗ ಮನೆ ಡ್ರೆಸ್ ಹಾಕಲ್ಲ ನಾನು, ಯಾವಾಗ ವಿಲೇಜ್ ರೆಸಿಪಿ ಎಲ್ಲ ಮಾಡುವಾಗ. ಹಾಗಾಗಿ ನನ್ನ ಡ್ರೆಸ್ಸನ್ನು ನಾನು ಚೇಂಜ್ ಮಾಡಿದ್ದೀನಿ. ಚೇಂಜ್ ಮಾಡಿ ಇವಾಗ ಅಡುಗೆ ಮಾಡ್ತಾಯಿದ್ದೀವಿ. ಅಮ್ಮ ಕೂಡ ಬಂದರು, ನಾನು ಕೂಡ ಕಡುಬು ಕಟ್ಟಿ ಹೊಡ್ತೀನಿ ಅಂತ ಹೇಳಿ ಹಾಗೆ ನಾನು ಮತ್ತು ಅಮ್ಮ ಸೇರಿ ಮಾಡ್ತಾಯಿದ್ದೀವಿ. Small ka? udah tidak toh. Oh gitu sih. Itu suruh besar. Iya mana maka tak. Iya. Oh iya cerita sih sekali. Tuh bilang. ಒಟ್ಟು ತಿನ್ನಬೇಕಲ್ಲ ಇದಕ್ಕೆ. ಇಟ್ಲೆ ಗೋ. ಹಾಯ್ ಹಾಯ್ ನಂದು. Okay. ಹೇಗಿದೆ ಹೇಗಿದೆ ಫ್ಲೈಟ ಅಮ್ಮ ನಾ ಬಂದ ಕಾಯಿನ ಬೇಕಾ ಮೊದಲಿಗೆ
ವಿನು ಅವ್ನು ಕೊಟ್ಟ ಆಯ್ತು. लेवी दवाई लो अरे तो हाथ पड़े लेट से हंगाला सोरा आइना बेटा भारी खुशी है ನಾನ್ ನೋಡುದು ಅಣ್ಣ ಯಾಕೆ ಇಷ್ಟು ದೊಡ್ಡದು ಅಣ್ಣ ಯಾಕೆ ಇಷ್ಟು ದೊಡ್ಡದು ಕೊಡ್ತಿದ್ದಾರೆ ನಾನ್ ಕೇಳಿದ್ರೆ ಯಾವ್ದು ನಂಗೆ ಅಣ್ಣ ಕೊಡಲ್ಲ. ನಾನು ಚಿಕ್ಕದೇ ನಿಂಗೆ ನಾನು ಹೇಳಿಲ್ಲ ನಮ್ಗೆ ದೊಡ್ಡದು ಬೇಕಿತ್ತು ದೊಡ್ಡ ಕೊಟ್ರು. ನಾನು ಕಳ್ಸಿದ್ರೆ ಸ್ವೀಟ್ ಹಾಕ್ತಿಲ್ಲ ಕರ್ಮ. ಚೆನ್ನಾಗಿರ್ಲಿಲ್ವಾ? ಅಮ್ಮನಿಗೆ ಅವಾಗ ಅಲ್ಲಿಂದ ಮೇಲೆ ಹೇಳೇ ಇರೋದು ನಿಮ್ಗೆ ಎಲ್ಲ ಹಾಗೆ ಅಮ್ಮ ಅದೇ ಬಂದು ಹೇಳಿದ್ರು ಮೋದಕ್ ಮಾಡ್ತಿದ್ದಾರೆ ತಲೆ ಕೊಡ್ಲಿಲ್ಲ ಅಷ್ಟು ಸೂಪರ್ ಉಂಟಲ್ಲ. ಹೇಗಿದೆ ತಲೆ ಒಂದು ಪುಟ್ಟಿ ಹಾಕಬೇಕು. ಅಪ್ಪನಿ ತುಕ ಮೋದಕ್ ಮೋದಕ್ ಸೇವ बरासा सगळं जाईना रांत ना मसाला तो आता काय ना पोटा पोटा सगळे पोटा लो काय नाही रेडा बिचारा. ಇಷ್ಟೊಂದು ಅಡುಗೆ ಮಾಡ್ತೀರಾ, ಯಾರು ತಿಂತಾರೆ ಅಂತ ಕೇಳ್ತಿರಲ್ವ. ನೋಡಿ ನಮ್ಮ ಮನೇಲಿ ಎಲ್ಲರೂ ಸೇರಿ ತಿಂತಾರೆ, ಖಾಲಿ ಆಗುತ್ತೆ. ಹಾಗೂ ಸ್ವಲ್ಪ ಅಕ್ಕಪಕ್ಕದವರಿಗೆ ಕೂಡ ಜಾಸ್ತಿ ಇದ್ದರೆ ನಾವು ಹಂಚ್ತೀವಿ. ಹೀಗೆ ನಿಮ್ಮ ಮನೇಲಿ ಹೇಗೆ ನೀವು ಮಾಡ್ತೀರಿ ನೋಡಿ, ಸೇಮ್ ಅದೇ ರೀತಿ ನಮ್ಮ ಮನೇಲಿ ಕೂಡ ಮಾಡಿದ್ದು ತಿಂತೀವಿ ಅಷ್ಟೇ. ಓಕೆ, ಇವಾಗ ಇದಾಗಲಿ, ಬೇಗನೆ ಸ್ನಾನ ಎಲ್ಲ ಮಾಡಿ ಬರ್ತೀನಿ. ಇವತ್ತು ನಮಗೆ ಗಮ್ಮತ್ತು ಊಟ. ಇವತ್ತು ಸುನೀತಾ ಅವರು ಇವತ್ತು ಚುನಿ ಬೇಬಿದು ಬರ್ಡೇ ಅಲ್ವಾ, ಹಾಗೆ ಸ್ಪೆಷಲ್ ಕಳಿಸ್ಕೊಟ್ಟಿದ್ದಾರೆ. ಹಾಗೂ ಚೌತಿ ಆದ್ದರಿಂದ ನಮ್ಮ ನೇಬರ್ಸ್ ಕೂಡ ಶಾವಿಗೆ ಹಾಗೂ ಇದನ್ನು ಕಳಿಸ್ಕೊಟ್ಟಿದ್ದಾರೆ. ಎಂತ ಕಾಣಿಸ್ತದೆ ಆಂಟಿ? ಎಂತದ ಹೇಳಿದ್ದು? ಕಚಂಬರ್, ಮಿಸ್ಟರ್ ಕಚ್ಚಾ ಕಚ್ಚಾ ಬಾರಿ. ಗೀ ರೈಸ್. ಇದೆಂತ? ಇದು ಪಾಯಸ, ಇದು ಮೆಲ್ಲ, ಇದು ಪಲ್ಯ, ಇದು ಚಿಕನ್, ಇದು ಮಟನ್ ಇರಬೇಕು, ಅದು ಚಿಕನ್ ಇರಬೇಕು, ಅದು ಇಡ್ಲಿ. ಇದೆಂತ? ಗ್ರಿಲ್. ಇದು ಎಂತ ಗ್ರಿಲ್ ಮಾರೇನೆ ತಲೆ. ಮೋತಿಚೂರ್ ಲಡ್ಡು. ಇದು ದೀಪ ಅವರು ಕೊಟ್ಟಿದ್ದು. ಸೇಮಿಗೆ ಮತ್ತೆ ಹೆಸರು ಬೇಳೆ ಅಲ್ಲ, ಹೆಸರು ರಾಯ್ಸ್ಟನ್. ಬೇರೆ ಯಾರು? ಜಿನ್ನಿಯಾ? ಹಾ ಜಿನ್ನಿ, ಹಂಗೆ ಜಿನ್ನಿಗೂ ಇಲ್ಲೋ ಹಂಗೆ ಬಿಡ್ತಾರೆ. ಏನ್ ಬೇಕು? ಸಣ್ಣ ಏನ್ ಬೇಕು? ಇಲ್ಲಿ ಬಾ ಜಿನ್ನಿ. ಹಂಗೆ ಪರ್ಮಿಷನ್ ಬೇಕಾ? ಅಪ್ಪಂದು ಪರ್ಮಿಷನ್ ಇಲ್ಲದೆ ಯಾರು ಒಳಗೆ ಬರಲಿಕ್ಕಿಲ್ಲ. ಪರ್ಮಿಷನ್ ಕೊಡಿ ಜಿನ್ನಿ. ಜೆನ್ನಿ ಏನಾಯ್ತು? ಶೋಭಿತ್ತು ಜೆನ್ನಿ. ಅನ್ಸಿಕಾ ಫಸ್ಟ್ ಬರ್ಡೇ
ವಿಶ್ ಯು ಹ್ಯಾಪಿ ಬರ್ಡೇ ಅನ್ಸಿಕಾ, ಯಾವಾಗಲೂ ಚೆನ್ನಾಗಿರಿ ನೀವು.